ಧರ್ಮಸ್ಥಳದ ವಿಷಯದಲ್ಲಿ ಚಿನ್ನಯ್ಯ ಬಿಟ್ಟಿರೋ ಬುರುಡೆ ಒಂದೆರಡಲ್ಲ. ಆತನ ಬುರುಡೆ ಕತೆಗೆ ಇಡೀ ರಾಜ್ಯದ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಹೌದೇನೋ ಅಂತ ತಲೆ ಕೆಡಿಸ್ಕೊಂಡಿತ್ತು. ಚಿನ್ನಯ್ಯನ ಮಾತು ನಂಬ್ಕೊಂಡ್ರು ಎಲ್ಲರೂ ಬುರುಡೆ ಕೆಡಿಸಿಕೊಂಡಿದ್ದು ಆಯ್ತು. ಈಗ ಬುರುಡೆ ಬಿಟ್ಟವನ ಬುಡಕ್ಕೆ ಬಿಸಿ ನೀರು ಕಾಯಿಸೋ ಕಾಲ ಶುರುವಾಗಿದೆ. ಅಖಾಡಕ್ಕಿಳಿದಿರೋ SIT ಚಿನ್ನಯ್ಯನ ಜನ್ಮ ಜಾಲಾಡ್ತಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರೋ 3 ಸುಳ್ಳುಗಳಂತೂ ಅವನ ಕಾಲ ಬುಡಕ್ಕೆ ತಂದಿಟ್ಟಿದೆ. ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುದಾರಿ ಚಿನ್ನಯ್ಯ ಹೇಳಿದ ಸುಳ್ಳುಗಳು ಒಂದಾಗೆರಡ. ಸಾವಿರಾರು ಹೆಣ್ಣು ಮಕ್ಕಳ ಶವಗಳನ್ನ ಹೂತಿದ್ದೀನಿ, ನಾನೇ ನನ್ನ ಕೈಯಾರೆ ಶವಗಳನ್ನ ಹೂತಿದ್ದೀನಿ. ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು. ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತಿದ್ವು. ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ. ಕೋರ್ಟ್ಗೆ, ಸರಕಾರಕ್ಕೆ, ಪೊಲೀಸರಿಗೆ, ಮಾಧ್ಯಮಗಳಿಗೆ, ಕೊನೆಗೆ ರಾಜ್ಯದ ಜನರನ್ನು ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ SIT ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡ್ತಿದ್ದಾರೆ. ಕಳೆದ 5 ದಿನಗಳಿಂದ ಚಿನ್ನಯ್ಯನನ್ನು ಕಸ್ಟಡಿಯಲ್ಲಿ ಇಟ್ಟುಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ ಷಡ್ಯಂತ್ರಗಳು, ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮ ಜಾಲಾಡ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡ್ತಿದ್ದು. ಚಿನ್ನಯ್ಯನ ಹುಟ್ಟೂರು ಮಂಡ್ಯದಲ್ಲಿ, ಷಡ್ಯಂತ್ರ ರೂಪಿಸಿದ್ದ ತಮಿಳುನಾಡಿನಲ್ಲಿ, ಜೊತೆಗೆ 11 ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು, ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. SITಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು. ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೇವೆ ಅಂತ 17 ದಿನ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನು SIT ಪತ್ತೆ ಮಾಡಿದೆ. ಇನ್ನು ಪತ್ತೆ ಮಾಡ್ತಾನೇಗಿದೆ. ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರಕಾರದ ಕೋಟಿ ಹಣವನ್ನ ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ SIT ಬುಡ ಸಮೇತ ಪತ್ತೆ ಮಾಡ್ತಿದೆ. ಇಲ್ಲಿಯವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ SIT ಪತ್ತೆ ಮಾಡಿದೆ. ಮುಸುಕುದಾರಿ ಅಲಿಯಾಸ್ CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ. ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ 7 ವರ್ಷ ಸಂಸಾರನೂ ಮಾಡಿದ್ದ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆಮೇಲೆಯೇ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. 2ನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈ ರೋಡ್ನಲ್ಲಿರುವ ಚಿಕ್ಕರಸಿ ಪಾಳ್ಯ ಅನ್ನೋ ಊರಲ್ಲಿ 2ನೇ ಪತ್ನಿ ಜೊತೆ ಜೀವನ ನಡೆಸ್ತಿದ್ದ. ಈ ರೋಡ್ನಲ್ಲೇ ಹತ್ತತ್ರ 2 ರಿಂದ 3 ವರ್ಷ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. 2022ರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ. ಆದರೆ 15 ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ. 2022ರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ. ಆದರೆ 15 ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ. ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ 600 ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಶೆಟ್ಟಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಡಂಪಿಂಗ್ ಯಾರ್ಡ್ನಲ್ಲೂ 1 ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗ್ಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ. ಅನಾಮಿಕ ಗ್ಯಾಂಗಿನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು SIT ಪತ್ತೆ ಮಾಡಿದೆ.
ಚಿನ್ನಯ್ಯನ ಸುಳ್ಳು ಬಿಚ್ಚಿಡ್ತಿವೆ 2-3 ಇಂಟರ್ವ್ಯೂ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈವರೆಗೆ ಮಾಧ್ಯಮದ ಎದುರು ಬಂದು ಮಾತನಾಡಿದ್ದು ಕಡಿಮೆ. ಆದರೆ ಆತ ಎಸ್ಪಿಗೆ ದೂರು ನೀಡಿದ ಆರಂಭಿಕ ಹಂತದಲ್ಲೇ ಎಸ್ಐಟಿ ರಚನೆ ಆಗೋದಕ್ಕೂ ಮೊದಲೇ ಕೆಲವು ಯೂಟ್ಯೂಬ್ಗಳಿಗೆ ಆತ ಸಂದರ್ಶನ ನೀಡಿದ್ದ. ಅಲ್ಲದೆ ಎಸ್ಐಟಿ ರಚನೆಯಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದ್ದ ಹಂತದಲ್ಲೂ 1-2 ಇಂಗ್ಲಿಷ್ ವಾಹಿನಿಗಳಿಗೂ ಸಂದರ್ಶನ ಕೊಟ್ಟಿದ್ದ. ಚಿನ್ನಯ್ಯನ ಇವೆಲ್ಲ ಇಂಟರ್ವ್ಯೂಗಳು ಈಗಾಗಲೇ ವೈರಲ್ ಆಗಿವೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನ ಎಸ್ಐಟಿ ಎದುರು ಏನ್ ಹೇಳಿದ್ದಾನೋ ಅಧಿಕೃತವಾಗಿ ಗೊತ್ತಿಲ್ಲ. ಆದ್ರೆ ಇವೆಲ್ಲ ಇಂಟರ್ವ್ಯೂಗಳಲ್ಲೇ ಆತನ ಹೇಳಿಕೆಗಳಲ್ಲಿ ಹಲವು ವಿರೋಧಾಭಾಸಗಳಿರೋದು, ಸುಳ್ಳು ಹೇಳ್ತಿರೋದು ಯಾರಿಗಾದ್ರೂ ಪಕ್ಕಾ ಅನುಭವಕ್ಕೆ ಬರುತ್ತೆ. ಚಿನ್ನಯ್ಯ ಈವರೆಗೆ ಹೇಳಿದ ಎಲ್ಲಾ ವಿಚಾರಗಳಲ್ಲೂ ನೋಡೋದಾದ್ರೆ 3 ಮುಖ್ಯ ಸುಳ್ಳುಗಳನ್ನ ಹೇಳಿರೋದು ಗಮನಕ್ಕೆ ಬರುತ್ತೆ. ಧರ್ಮಸ್ಥಳದಿಂದ ಎಸ್ಕೇಪ್ ಯಾವಾಗ, ಯಾಕೆ? ಮಾಸ್ಕ್ ಮ್ಯಾನ್ ಮೊದಲ ಸುಳ್ಳು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳ್ತಿರೋದ್ರಲ್ಲಿ ಗೊಂದಲ ಮೂಡಿಸೋದು ಆತ ಧರ್ಮಸ್ಥಳದಿಂದ ಎಸ್ಕೇಪ್ ಆದ ಬಗ್ಗೆ. 1994ರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಸ ಗುಡಿಸೋ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅವನ ಅಣ್ಣ ಆ ಮೊದಲೇ ಧರ್ಮಸ್ಥಳಕ್ಕೆ ಬಂದು ಇದೇ ಕೆಲಸಕ್ಕೆ ಸೇರ್ಕೊಂಡಿದ್ರು. ಹಾಗಾಗಿ ಚಿನ್ನಯ್ಯನು ಹಾಗೆ ಧರ್ಮಸ್ಥಳಕ್ಕೆ ಬಂದಿದ್ದ. ಆತನೇ ಹೇಳೋ ಪ್ರಕಾರ ಮೊದಲ 6 ತಿಂಗಳು ಕಸ ಗುಡಿಸೋ ಕೆಲಸವನ್ನಷ್ಟೇ ಮಾಡಿಕೊಂಡಿದ್ದ. 6 ತಿಂಗಳ ಬಳಿಕ ಧರ್ಮಸ್ಥಳದ ಸುತ್ತ ಸಿಗುತ್ತಿದ್ದ ಶವಗಳ ದಫನ್ ಮಾಡೋ ಕಾರ್ಯ ಮಾಡ್ತಿದ್ದ. ವಿಶೇಷ ಅಂದ್ರೆ ಈತ ಶವಗಳನ್ನ ಹೂತಿದ್ದನ್ನಷ್ಟೇ ಹೇಳ್ಕೊಂಡಿದ್ದ. ಯಾವ ಶವಗಳನ್ನು ಸುಟ್ಟು ಹಾಕಿದ್ದೇನೆ ಅಂತ ಹೇಳಿಲ್ಲ. ಸಾವಿರದ 1994ರಲ್ಲಿ ಕೆಲಸಕ್ಕೆ ಸೇರಿದ 6 ತಿಂಗಳ ಬಳಿಕ ಶವಗಳ ದಫನ್ ಕೆಲಸವನ್ನು ಮಾಡ್ತಿದ್ದ. ತನಗೆ ದೇವಾಲಯದ ಎನ್ಕ್ವೈರಿ ಆಫೀಸ್ನವರು ಸೂಚಿಸಿದಂತೆ ಶವಗಳು ಕಂಡು ಬಂದಲ್ಲಿಗೆ ಹೋಗಿ ಶವ ಸಿಕ್ಕ ಜಾಗದ ಸಮೀಪದಲ್ಲೇ ಅವನು ಹೂತಿದ್ದೇನೆ ಅಂತ ಹೇಳಿದ್ದಾನೆ. ಅಲ್ಲಿಂದ ಬರೋಬ್ಬರಿ 10 ವರ್ಷಗಳ ಕಾಲ ಇದೇ ಕೆಲಸವನ್ನ ಮಾಡಿದ್ದ. ಅವನೇ ಹೇಳಿಕೊಂಡಂತೆ ತಿಂಗಳಲ್ಲಿ ಸರಾಸರಿ 10ರಿಂದ 20 ಶವಗಳು ಹೂತಿದ್ದಾನಂತೆ. ಆ ಬಳಿಕ 2004ರಲ್ಲಿ ಧರ್ಮಸ್ಥಳದಿಂದ ಚಿನ್ನಯ್ಯ ಎಸ್ಕೇಪ್ ಆಗಿದ್ದ. ಆತ 2004ರಲ್ಲಿ ಧರ್ಮಸ್ಥಳವನ್ನ ಬಿಟ್ಟಿದ್ದನ್ನ ಹೇಳಿಕೊಂಡಿದ್ದಾನೆ. ಆದ್ರೆ ಯಾಕೆ ಧರ್ಮಸ್ಥಳದ ಆ ಕೆಲಸವನ್ನ ಬಿಟ್ಟು ಹೋದ ಅಂತ ಆ ವಿಚಾರವನ್ನ ಹೇಳೋದ್ರಲ್ಲೇ ಗೊಂದಲವನ್ನ ಮೂಡಿಸಿದ್ದಾನೆ. ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಂತೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಭಾರೀ ವಿವಾದ ಸೃಷ್ಟಿಯಾದಾಗ ಆತನಲ್ಲಿ ಪಾಪ ಪ್ರಜ್ಞೆ ಮೂಡಿ ಅಲ್ಲಿಂದ ಹೊರಹೋದೆ ಎಂದಿದ್ದಾನೆ. ಸೌಜನ್ಯ ಪ್ರಕರಣದ ಸಾಕ್ಷಿಯಾಗಿದ್ದ ರವಿ ಎಂಬ ಸಹ ಕೆಲಸಗಾರ ಎಲ್ಲವನ್ನೂ ಇದೇ ಚಿನ್ನಯ್ಯನಲ್ಲಿ ಹೇಳಿಕೊಂಡಿದ್ದಂತೆ. ಇದೇ ವಿಚಾರಕ್ಕೆ ಮನಸ್ತಾಪ ಬಂದು ಧರ್ಮಸ್ಥಳ ಬಿಟ್ಟಿದ್ದೇನೆ ಅಂತ ಒಂದು ಕಡೆ ಹೇಳ್ಕೊಂಡ್ರೆ, ಮತ್ತೊಂದು ಕಡೆ ತನ್ನದೇ ಮನೆಯವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದು ಮನೆಯವರ ಮೇಲೆ ಬೆದರಿಕೆಗಳು ಬಂದಾಗ ಧರ್ಮಸ್ಥಳ ಬಿಟ್ಟಿದ್ದೇನೆ ಅಂತಲೂ ಹೇಳಿದ್ದಾನೆ. ವಿಶೇಷ ಅಂದ್ರೆ ಚಿನ್ನಯ್ಯನ ಮನೆಯವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದವರು ಹೇಳಿದ್ರು. ಅದೇ ಕಾರಣಕ್ಕೆ ಆತ ಧರ್ಮಸ್ಥಳ ಬಿಟ್ಟಿದ್ದ. ನಂತರ ಅವನಿಗೆ ಬೇರೆ ಕೆಲಸ ಕೊಡಿಸಿದೆವು ಅಂತಲೂ ಹೇಳಿದ್ರು. ಧರ್ಮಸ್ಥಳದಲ್ಲಿ 8 ವರ್ಷ ದುಡಿದ್ರು, ತನಗೇನೂ ಸಿಕ್ಕಿಲ್ಲ, ಸ್ವಂತ ಮನೆ ಮಾಡ್ಲಿಕ್ಕೂ ಆಗಿಲ್ಲ ಅಂತಲೂ ಒಂದ್ ಕಡೆ ಹೇಳಿದ್ದ. ಮೊದಲು ಕೊಟ್ಟ ದೂರಿನ ಪ್ರಕಾರ ಬೆದರಿಕೆಯಿಂದಲೇ ಧರ್ಮಸ್ಥಳವನ್ನ ತೊರೆದು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದ. ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಹೋಗಿ ನೆಲೆಸಿದ್ದ. ತಮಿಳುನಾಡು ಆತನ ಮೂಲ ಊರು ಅಂತಲೂ ಹೇಳಲಾಗಿದೆ. ಹೀಗೆ ಧರ್ಮಸ್ಥಳವನ್ನ ಬಿಡೋದಕ್ಕೆ ಸರಿಯಾದ ಕಾರಣ ಹೇಳದ ಚಿನ್ನಯ್ಯ ಮತ್ತೆ ಕೆಲವು ವರ್ಷಗಳ ಬಳಿಕ ಅಂದರೆ 2022ರಲ್ಲಿ ಮತ್ತೆ ಉಜಿರೆಗೆ ಬಂದಿದ್ದ. ತಮಗೆ ಗೊತ್ತಿರೋರ ಬಳಿ ಹೋಗಿ ಕೆಲಸಕ್ಕೂ ಸೇರಿದ್ದಂತೆ. ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. 2 ತಿಂಗಳ ಬಳಿಕ ಮತ್ತೆ ಬೇರೆ ಕೆಲಸಕ್ಕೆ ಸೇರಿದ್ದಂತೆ. ಹೆಂಡತಿ ಮತ್ತು ಚಿನ್ನಯ್ಯ ಅಲ್ಲೇ ಕೆಲಸ ಮಾಡ್ತಾ ಇದ್ರಂತೆ. ಆದ್ರೆ ಅಲ್ಲೂ ಸಹ ಹೆಚ್ಚು ದಿನ ಇರದ ಚಿನ್ನಯ್ಯ 4,000 ಹಣ ಪಡೆದು ಮತ್ತೆ ಎಸ್ಕೇಪ್ ಆಗಿದ್ದಂತೆ. ಚಿನ್ನಯ್ಯ ಉಜಿರೆಯಲ್ಲೇ ಶೌಚಾಲಯವೊಂದರಲ್ಲಿ 15 ದಿನ ಶುಚಿತ್ವ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ. ಆ ಬಳಿಕ ಡಂಪಿಂಗ್ ಯಾರ್ಡ್ನಲ್ಲೂ ಕೆಲಸ ಮಾಡಿದ್ದ. ಚಿನ್ನಯ್ಯನ ಬಗ್ಗೆ ಗೊತ್ತಿದ್ದೆ. ಉಜಿರೆಯ ರಾಮಚಂದ್ರ ಶೆಟ್ಟಿ ಕೆಲಸ ಕೊಡಿಸಿದ್ರು.
ಮುಸುಕುದಾರಿ ಚಿನ್ನಯ್ಯನಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದ ಮಾಲೀಕರು ಆತನ ನಡವಳಿಕೆ ಬಗ್ಗೆ ಹೇಳಿದ್ದಿಷ್ಟು. ಅಂದ್ರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಿಂದಲೂ ಇದ್ರು. ಸುಮಾರು 2014-15 ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತೆ ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗೆ ಇದ್ರು. ಕರಿಯುವ ಅವನು ಬರ್ತಾನೆ ಅಂತ ಹೇಳಿದ್ರು. ಆಗ ಬರ್ಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನ ಅಂದೆಲ್ಲ ಪರಿಚಯ ನನಗೆ ಮೊದಲಿನಿಂದಲೂ ಇತ್ತು. ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮ್ ಅನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಮತ್ತೆ ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡ್ಲಿಕ್ಕಿತ್ತು ಅವನಿಗೆ. ಮತ್ತೆ ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಸಾವಿರಾರು ಶವ ಹೂತಿದ್ದೇನೆಂಬ ಸುಳ್ಳು, ಮಾಸ್ಕ್ ಮ್ಯಾನ್ನ 2ನೇ ಸುಳ್ಳು. ಮಾಸ್ಕ್ ಮ್ಯಾನ್ ಬಗ್ಗೆಯೇ ಅನುಮಾನ ಮೂಡುವಂಥ 2ನೇ ಅತಿ ದೊಡ್ಡ ಸುಳ್ಳು ಅಂದ್ರೆ ತಾನು 1,500 ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದು. ಆತ ಎಷ್ಟು ಶವಗಳನ್ನ ಹೂತಿದ್ದೇನೆ ಅಂತಲೂ ಎಲ್ಲೂ ಸಮರ್ಪಕ ಉತ್ತರವನ್ನ ಹೇಳಿಲ್ಲ. ಒಂದ್ ಕಡೆ 100 ಅಂದ್ರೆ ಮತ್ತೊಂದ್ ಕಡೆ 1000 ಎಂದಿದ್ದಾನೆ. ಒಮ್ಮೆ 500ರಿಂದ 700 ಅಂದ್ರೆ ಮತ್ತೊಂದ್ ಕಡೆ 1,500ಕ್ಕೂ ಹೆಚ್ಚು ಅಂತಲೂ ಹೇಳಿದ್ದಾನೆ. ಧರ್ಮಸ್ಥಳ ಸುತ್ತಮುತ್ತ ಶೋಧ ಕಾರ್ಯಕ್ಕೂ ಮುನ್ನ ನಡೆಸಿದ ಸಂದರ್ಶನದಲ್ಲಿ ಈ ಚೆನ್ನ ತಾನು 10 ವರ್ಷದ ಕಾಲ 1,500ಕ್ಕೂ ಹೆಚ್ಚು ಶವ ಹೂತಿದ್ದೇನೆ ಅಂತ ಹೇಳಿದ್ದ. ತಿಂಗಳಲ್ಲಿ ಸರಾಸರಿ 10ರಿಂದ 20 ಶವಗಳು ಸಿಕ್ತಿದ್ವು. ಕೆಲವು ದಿನ ಶವ ಸಿಕ್ತಿತ್ತು, ಕೆಲವು ದಿನ ಸಿಕ್ತಿರ್ಲಿಲ್ಲ. ಕೆಲವೊಮ್ಮೆ ಬೆಳಗ್ಗೆ 1, ಮಧ್ಯಾಹ್ನ 1, ಹೀಗೆ ಒಂದು ದಿನ 2 ಶವಗಳು ಸಿಕ್ಕಿದ್ದೂಗಿದೆ. ಶವ ಸಿಕ್ಕ ದಿನ ತನಗೆ 50 ರೂಪಾಯಿ ಕೊಡ್ತಿದ್ರು. ಮತ್ತೆ ಸಾಕಷ್ಟು ರೆಸ್ಟ್ ಕೂಡ ಸಿಕ್ತಿತ್ತು ಎಂದಿದ್ದಾನೆ. ನೇತ್ರಾವತಿ ಸ್ನಾನಘಟ್ಟದ ಬಳಿಯೇ 750 ಶವಗಳನ್ನ ದಫನ್ ಮಾಡಿದ್ದೇನೆ ಎಂದಿದ್ದಾನೆ. ಶವಗಳು ಎಲ್ಲಿ ಸಿಕ್ತಾವೋ ಅದೇ ಸ್ಥಳದ ಪಕ್ಕದ ಮರೆಯಲ್ಲೇ ದಫನ್ ಮಾಡಿದ್ದೇನೆ, ತಾನೊಬ್ಬನೇ ದಫನ್ ಮಾಡಿದ್ದೇನೆ ಅಂತಲೂ ಹೇಳಿದ್ದಾನೆ. ದಟ್ಟ ಅನುಮಾನ ಬರೋದೇ ಇಲ್ಲೇ. ತಿಂಗಳಿಗೆ ಸರಾಸರಿ 20 ಶವಗಳು ಅಂತ ಇಟ್ಕೊಂಡ್ರು. 10 ವರ್ಷಗಳಲ್ಲಿ ಸಾವಿರಾರು ಶವಗಳ ದಫನ್ ಹೇಗೆ ಸಾಧ್ಯ? ಇಷ್ಟೊಂದು ಶವ ದಫನ್ ಕಾರ್ಯವನ್ನ ಆತನೊಬ್ಬನೇ ಮಾಡಿದ್ದೇನೆ ಅಂತಲೂ ಹೇಳಿದ್ದಾನೆ. ಒಂದು ಶವವನ್ನ ಸಾಗಿಸೋದು, ಗುಂಡಿ ಅಗೆಯೋದು, ಶವವನ್ನ ಎತ್ತಿಕೊಂಡು ಹೋಗೋದು, ಇದೆಲ್ಲ ಒಬ್ಬನಿಂದ ಹೇಗೆ ಸಾಧ್ಯ? ಹಾಗಾಗಿ ಮಾಸ್ಕ್ ಮ್ಯಾನ್ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಿರೋದು ಪಕ್ಕಾ ಆಗ್ಬಿಟ್ಟಿದೆ. ಮಾಸ್ಕ್ ಮ್ಯಾನ್ ತಂದ ಮೊದಲ ಬುರುಡೆಯು ಫೇಕ್. ಇವೆಲ್ಲದರ ಜೊತೆಗೆ ಮಾಸ್ಕ್ ಮ್ಯಾನ್ ಮೊದಲ ಬಾರಿ ಬೆಳ್ತಂಗಡಿ ಠಾಣೆಗೆ ಬಂದಾಗ SP ಕಚೇರಿಗೆ ಹೋದಾಗಲೂ ಕಪ್ಪು ಬ್ಯಾಗ್ನಲ್ಲಿ ಒಂದು ತಲೆ ಬುರುಡೆ ಹಿಡ್ಕೊಂಡು ಹೋಗಿದ್ದ. ಈಗ ಅದೇ ಬುರುಡೆಯೇ ಫೇಕ್ ಅನ್ನೋದು SITಗೂ ಗೊತ್ತಾಗಿ ಆತ ಬಂಧನಕ್ಕೊಳಗಾಗಿದ್ದಾನೆ. ಬುರುಡೆ ನೋಡಿ ಬುರುಡೆ ಅಂತ ತಲೆ ಬುರುಡೆ ತಂದಿದ್ದ ಅನಾಮಿಕನನ್ನ ವಶಕ್ಕೆ ಪಡೆದ SIT ಆ ಷಡ್ಯಂತ್ರವನ್ನ ಬಾಯಿ ಬಿಡಿಸೋ ಕೆಲಸ ಮಾಡ್ತಾಗಿದೆ. ಕೆಲವರು ಬುರುಡೆ ತಂದುಕೊಟ್ರು. ಅದಕ್ಕೂ ಮೊದಲು ಇನ್ನೂ ಕೆಲವರು ಬುರುಡೆ ಕಥೆಯನ್ನ ಕಟ್ಟಿದ್ರು.
ಬುರುಡೆ ಕಥೆಯಲ್ಲಿ ಬರೋ ಎಲ್ಲಾ ಪಾತ್ರಧಾರಿಗಳಿಗೂ ಫುಲ್ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ಸಖತ್ತಾಗಿ ಟ್ರೈನಿಂಗ್ ಆದ್ಮೇಲೆಗೆ ಯೂಟ್ಯೂಬ್ಗಳ ಮೂಲಕ ವಿಡಿಯೋಗಳನ್ನ ಹರಿಬಿಡಲಾಗಿತ್ತು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಅನ್ನೋ ಸ್ಟೋರಿಯನ್ನ ಹಾಕಿಸಿ ಜನರ ದಿಕ್ಕು ತಪ್ಪಿಸಲಾಗಿತ್ತು. ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದಾರೆ ಎನ್ನಲಾದ 100 ಬುರುಡೆಗಳನ್ನ ಆಚೆ ತೆಗೀತೀವಿ ಅಂತ ಬಂದ SIT ನಿಧಾನವಾಗಿ ಬುರುಡೆ ರಹಸ್ಯವನ್ನ ಬೆನ್ನತ್ತಿ ಬುರುಡೆ ಗ್ಯಾಂಗಿನ ಷಡ್ಯಂತ್ರವನ್ನೇ ಬಯಲು ಮಾಡ್ತಾಗಿದೆ. ಅನಾಮಿಕ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದ. ಯೂಟ್ಯೂಬ್ ಸಮೀರ್ ಸಹ ಅದನ್ನೇ ಸತ್ಯ ಅಂತ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಚಾರ ಮಾಡಿದ್ದ. 1000 ಶವಗಳು ಅಂತ ಏನೇನೋ ಹೇಳಿದ್ದ. ಅದಕ್ಕೆ ಈಗ ಆ ರೀತಿ ಕಥೆ ಕಟ್ಟಿದ ಅನಾಮಿಕನನ್ನ SIT ವಶಕ್ಕೆ ಪಡೆದುಕೊಂಡಿದೆ. ಮತ್ತೊಂದ್ ಕಡೆ ಬೆಳ್ತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ನನ್ನ 2 ದಿನಗಳಿಂದ ನಿರಂತರವಾಗಿ ವಿಚಾರಣೆ ಮಾಡ್ತಾಗಿದ್ದಾರೆ. ಅನಾಮಿಕನಿಗೆ SIT ಕೇಳಿದಂತೆ ಸಮೀರ್ಗೂ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಅವನು ಷಡ್ಯಂತ್ರದ ಭಾಗಾನ ಅನ್ನೋದನ್ನ ತಿಳಿದುಕೊಳ್ತಾಗಿದ್ದಾರೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ. ಈಗ ನ್ಯಾಯ ಇಸ್ಕೊಡ್ತಾ ಇಲ್ಲಿ. ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ. ಇದೊಂದು ಷಡ್ಯಂತ್ರ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿದೆ. 2 ರೀತಿಯಲ್ಲಿ ತನಿಖೆ ಮಾಡಿದ SIT ತಪ್ಪಿತಸ್ಥರನ್ನ ಕಂಡು ಹಿಡಿದು ಅವರನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾಗಿದೆ. SIT ಫುಲ್ ಆಕ್ಷನ್ ಮೋಡ್ನಲ್ಲಿ ತನಿಖೆ ಕೈಗೆತ್ತಿಕೊಂಡಿದೆ. ಬುರುಡೆ ನೋಡಿ ಬುರುಡೆ ಅಂತ ತಲೆ ಬುರುಡೆ ತಂದಿದ್ದ ಅನಾಮಿಕನನ್ನ ವಶಕ್ಕೆ ಪಡೆದು ಷಡ್ಯಂತ್ರವನ್ನ ಬಾಯ್ ಬಿಡಿಸೋ ಕೆಲಸ ಮಾಡ್ತಾಗಿದೆ. ಹದಿನೇಳು ಸ್ಪಾಟ್ಗಳಲ್ಲೂ ಸಿಗಲಿಲ್ಲ. 1000 ಶವದ ಕಥೆಗೇನಾಯ್ತು? ಮಾಸ್ಕ್ ಮ್ಯಾನ್ ಹೇಳಿದ 3ನೇ ಸುಳ್ಳು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ 3ನೇ ಸುಳ್ಳೆ ಈಗ ಎಲ್ಲರ ಎದುರಿರೋ ಸತ್ಯ. ಆತ ಗುರುತಿಸಿದ 17 ಸ್ಪಾಟ್ಗಳಲ್ಲೂ ಏನೂ ಸಿಗದೇ ಇರೋದು. 2 ಕಡೆ ಸಿಕ್ಕ ಕೆಲವು ಮೂಳೆಗಳು ಹೊರತುಪಡಿಸಿದ್ರೆ ಬೇರೆಲ್ಲೂ ಏನೂ ಸಿಕ್ಕಿಲ್ಲ. ಹಾಗಾದ್ರೆ ಚಿನ್ನಯ್ಯ ಹೇಳಿದ 1000 ಶವಗಳ ಕಥೆ ಏನಾಯ್ತು? ತನಗೆ ಶವ ಹೂತಿಟ್ಟಿರೋ ಜಾಗ ಕರೆಕ್ಟ್ ಆಗಿ ನೆನಪಿದೆ. ಜನ ಕೊಟ್ರೆ ಹೂತಿರೋ ಶವಗಳನ್ನ ಹೊರತೆಗೀತೇನೆ, ನನ್ನೊಬ್ಬನಿಂದ ಸಾಧ್ಯವಿಲ್ಲ. ಗುಂಡಿ ಅಗೆಯೋದಕ್ಕೆ ಜನ ಬೇಕು ಅಂತೆಲ್ಲ ಶೋಧ ಕಾರ್ಯಾಚರಣೆಗೂ ಮುನ್ನ ಚಿನ್ನಯ್ಯ ಕೊಟ್ಟ ಸಂದರ್ಶನದಲ್ಲಿ ಖಂಡಿತವಾಗಿ ಹೇಳ್ಕೊಂಡಿದ್ದ. ಆದ್ರೆ ಶೋಧ ಕಾರ್ಯಾಚರಣೆ ವೇಳೆ ಸಿಕ್ಕಿದ್ದು ಮಾತ್ರ 0. ಬೆಟ್ಟ ಅಗೆದ್ರು ಇಲಿಯೂ ಸಿಗಲಿಲ್ಲ. 1-2 ಕಡೆ ಕೆಲವು ಮೂಳೆಗಳು ಸಿಕ್ಕಿವೆ. ಆದ್ರೂ ಈತ ಬುರುಡೆ ಬಿಟ್ಟಂತೆ 1000 ಶವಗಳು ಸಿಗಲೇ ಇಲ್ಲ. ಹಾಗಾದ್ರೆ ಮಾಸ್ಕ್ ಮ್ಯಾನ್ ಹೇಳಿದ್ದು ಸುಳ್ಳ? ಆತ ಹೇಳಿದಂತೆ ಯಾಕೆ ಶವಗಳು ಸಿಗಲಿಲ್ಲ? ಯಾಕೆ 1000 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಈ ಚೆನ್ನ ಹೇಳಿದ್ದ? ಈ ಮಧ್ಯೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಶೋಧ ಕಾರ್ಯಾಚರಣೆಗೂ ಮುನ್ನವೇ ಹೇಳಿಕೆ ಕೊಟ್ಟು ತಾವು ಶವ ಹೂತಿದ್ದಕ್ಕೆ ದಾಖಲೆಗಳಿವೆ ಎಂದಿತ್ತು. ಗ್ರಾಮದಲ್ಲಿ ರುದ್ರಭೂಮಿಯಾಗೋದಕ್ಕೂ ಮುನ್ನ ಚಿನ್ನಯ್ಯ ತೋರಿಸಿದ ಸ್ಥಳಗಳಲ್ಲೂ ಶವ ಹೂಳಲಾಗಿತ್ತು. ಅದಕ್ಕೆ ತಮ್ಮ ಬಳಿ ದಾಖಲೆಗಳಿವೆ ಎಂದಿತ್ತು. ಜೊತೆಗೆ ಕಾನೂನು ಪ್ರಕಾರವಾಗಿ ಏನನ್ನು ಮಾಡಬೇಕೋ ಅದನ್ನೆಲ್ಲಾಗಿ ಹೆಣಗಳ ಹೂತು ಹಾಕೋ ಪ್ರಕರಣದಲ್ಲಿ ಮಾಡಲಾಗಿದೆ. UDR ಪೋಸ್ಟ್ ಮಾರ್ಟಮ್, ಪೊಲೀಸರ ಸಮ್ಮುಖ ಶವ ಹೂಳೋದು. ಒಂದು ವೇಳೆ ಶವ ಹೂಳಲಿಲ್ಲ ಎಂದಾದಲ್ಲಿ ಅವರ ಅಡ್ರೆಸ್ ಸಿಕ್ಕಿದಲ್ಲಿ ಅಲ್ಲಿಗೆ ಹಣವನ್ನ ಕಳಿಸಿಕೊಡೋದು. ಎಲ್ಲಾ ಕೆಲಸವನ್ನು ಇದರಲ್ಲಿ ಮಾಡಲಾಗಿದೆ. ಯಾರೋ ಬಂದು ಇಲ್ಲಿ 1000 ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ರೆ ಈ ನೆಲದಲ್ಲಿ ಏನು ಮಹಾಭಾರತ ಯುದ್ಧ ಆಗಲಿಲ್ಲ. ಅವರು ಹೇಳಿದಷ್ಟು ಹೆಣ ಹೂತಿದ್ದಾರೆ ಅಂದ್ರೆ ಇಲ್ಲಿ 2ನೇ ಮಹಾಯುದ್ಧವೂ ಆಗಿರ್ಲಿಲ್ಲ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಹೇಳಿದ್ರು.
17 ಸ್ಪಾಟ್ಗಳ ಮಣ್ಣು ಪರೀಕ್ಷಾ ವರದಿ. ಆ ವರದಿಯಲ್ಲಿದೆಯಾ ಕೇಸ್ನ ಕ್ಲೈಮ್ಯಾಕ್ಸ್. ಈಗಾಗಲೇ ಮಾಸ್ಕ್ ಮ್ಯಾನ್ ಮೊದಲ ದಿನ ಪೊಲೀಸರೆದುರು ಹಾಜರಾದಾಗ ತಂದ ತಲೆಬುರುಡೆ ಪ್ರಕರಣದಲ್ಲೇ ಈಗ ಲಾಕ್ ಆಗಿದ್ದಾನೆ. ಅದುವೇ ಫೇಕ್ ಅನ್ನೋದು ಪೊಲೀಸರಿಗೆ ಮನವರಿಕೆಯಾಗಿದೆ. ಹಾಗಾದ್ರೆ ಉಳಿದ 17 ಸ್ಪಾಟ್ಗಳಲ್ಲಿ ಸಿಕ್ಕಿರೋ ಮೂಳೆಗಳ ಕಥೆ ಏನು? ಅದು SIT ತನಿಖೆಯಿಂದಷ್ಟೇ ತಿಳಿಯಬೇಕಿದೆ. ಯಾಕೆಂದ್ರೆ ಗೃಹ ಸಚಿವ ಪರಮೇಶ್ವರ್ ಪ್ರಕಾರ ತನಿಖೆ ಈಗಷ್ಟೇ ಶುರುವಾಗಿದೆ. ಚಿನ್ನಯ್ಯ ಗುರುತಿಸಿದ 17 ಸ್ಪಾಟ್ಗಳ ಮಣ್ಣಿನ ಸ್ಯಾಂಪಲ್ಗಳನ್ನು FSLಗೆ ಕಳುಹಿಸಲಾಗಿದೆ. ಆ ವರದಿ ಬಂದ ಬಳಿಕವೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಅಸಲಿ ಮುಖ ರಿವೀಲ್ ಆಗಲಿದೆ. ನಿಗೂಢವಾಗಿ ನಡೆಯುತ್ತಿದೆ SIT ತನಿಖೆ. ಒಟ್ಟಾರೆ ಧರ್ಮಸ್ಥಳ ಸುತ್ತ ನಡೆದ ಷಡ್ಯಂತ್ರಗಳಿಗೆ ಪರಿಪೂರ್ಣವಾಗಿ ಇತಿಶ್ರೀ ಹಾಡಬೇಕು ಅಂತ SIT ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಬಸುಕುದಾರಿ ಚಿನ್ನಯ್ಯನ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡುತ್ತಿದ್ದಾರೆ. ಚಿನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧ ಆಗಿದೆಯಾ ಗಿಲ್ವಾ ಅಂತೆಲ್ಲ ಕೂಲಂಕುಷವಾಗಿ ತನಿಖೆ ನಡೆಯುತ್ತಿದ್ದು, ಯಾರ್ಯಾರು ಅಂಧರಾಗ್ತಾರೆ, ಯಾರ್ಯಾರು ಕೇಸಿನಿಂದ ಬಾಹರಾಗ್ತಾರೆ ಅನ್ನೋದೇ ನಿಗೂಢ.